ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಒಂದು ಗ್ಲಾಸ್ ಸಬ್ಬಕ್ಕಿಯಲ್ಲಿ 100 ಹಪ್ಪಳ ಮಾಡ್ಬೋದು ಅಂತ ಅಂದರೆ ನಂಬೋಕ್ಕಾಗುತ್ತಾ? ಎಸ್, ಇದು ನಂಬಲೇಬೇಕು. ಯಾಕಂದರೆ ಖಂಡಿತವಾಗಿಯೂ 100 ಹಪ್ಪಳ ಮಾಡ್ಕೋಬೋದು ನಾವು ಒಂದು ಗ್ಲಾಸ್ ಸಬ್ಬಕ್ಕಿಯಲ್ಲಿ. ಆಮೇಲೆ 1 ವರ್ಷ ಇಟ್ಟರೂ ಕೂಡ ಏನೂ ಕೆಡೋದಿಲ್ಲ. ಇದು ಆರಾಮಾಗಿ 1 ವರ್ಷ ಇಟ್ಕೊಂಡು ಯಾವಾಗ ಬೇಕು ಅನಿಸುತ್ತೋ ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಈ ಹಪ್ಪಳಕ್ಕೆ ಯಾವುದೇ ಥರದ ಫುಡ್ ಕಲರನ್ನು ಬಳಸದೆ ನಾನಿಲ್ಲಿ ಹಪ್ಪಳ ಮಾಡ್ತಾಯಿದ್ದೀನಿ. ನಾನಿವತ್ತು ಸಬ್ಬಕ್ಕಿ ಜೊತೆಗೆ ಟೊಮೆಟೊ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಹುಳಿ ಇರೋ ಥರ ಹಪ್ಪಳ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿಯನ್ನು ನೆನೆಸಿ ಇಡ್ತಾ ಇದ್ದೀನಿ. ಯಾಕಂದರೆ ನಾನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ 2 ಗ್ಲಾಸ್ ಆಗೋಷ್ಟು ಸಬ್ಬಕ್ಕಿಯನ್ನು ನಾನು ನೆನೆಸಿ ಇಡ್ತಾ ಇದ್ದೀನಿ. ಇದನ್ನು ಒಂದು 4 ಅವರ್ ಆದರೂ ನೆನೆಸಬೇಕು. ಇಲ್ಲಾಂದರೆ ಇಡೀ ರಾತ್ರಿ ನೆನೆ ಇಡ್ಬೋದು. ಒಂದು 4 ಅವರ್ ಆದರೂ ನೆನೆ ಇಡಲೇಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಸಬ್ಬಕ್ಕಿ ಅಥವಾ ಸಾಬುದಾಣಿ ನೀವು ಇದನ್ನು ಏನಂತ ಕರಿತೀರೋ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ನೀವು ಇನ್ ಕೇಸ್ ಪ್ಲೇನಾಗಿ ಮಾಡೋರಿದ್ದರೆ ಹಪ್ಪಳದ ಕಲರು ಚೆನ್ನಾಗಿ ಬರುತ್ತೆ ಬೆಳ್ಳಗೆ. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು. ಒಂದು 3 ರಿಂದ 4 ಸತಿನಾದರೂ ತೊಳ್ಕೊಬೇಕಿದು. ನೋಡಿ, ನಾನಿಲ್ಲಿ ಓವರ್ ನೈಟು ನೆನೆ ಇಟ್ಟಿದ್ದೆ, ಚೆನ್ನಾಗಿ ನೆಂದಿತ್ತು. ಸೊ ಇವಾಗ ನೆಕ್ಸ್ಟು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ 6 ಟೊಮ್ಯಾಟೊ ಯೂಸ್ ಮಾಡ್ಕೊಂಡಿದ್ದೀನಿ ಈ ಸಬ್ಬಕ್ಕಿಗೆ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ, ಸೊ ಹಾಗಾಗಿ 6 ಟೊಮ್ಯಾಟೊ. ನೀವು ಬರೀ 1 ಗ್ಲಾಸಲ್ಲೇ ಮಾಡ್ತಾ ಇದ್ದೀರಾ ಅಂದರೆ 3 ಟೊಮ್ಯಾಟೊ, 1 ಗ್ಲಾಸಿಗೆ 3 ಟೊಮ್ಯಾಟೊ ಆಗೋಷ್ಟು ಹಾಕೋಬೇಕು. ಸೊ ಚೆನ್ನಾಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಪೂರ್ತಿಯಾಗಿ ಪೇಸ್ಟ್ ರೆಡಿ ಮಾಡ್ಕೋಬೇಕಿದು. ಆದಷ್ಟು ನಾಟಿ ಟೊಮೆಟೊ ತೊಗೊಂಡ್ರೆ ಹುಳಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆದಷ್ಟನ್ನು ನೋಡ್ಕೊಳ್ಳಿ, ಅಂದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಯಾವುದೇ ನಾವು ಫುಡ್ ಕಲರ್ ಯೂಸ್ ಮಾಡ್ದಂಗೆ ಈ ಹಪ್ಪಳಗಳನ್ನು ರೆಡಿ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಕೆಂಪು ಕಲರ್ ಇದ್ದರೆ ಹಪ್ಪಳ ಕೂಡ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ. ನಾನಿಲ್ಲಿ ಎಲ್ಲ ಟೊಮೆಟೊನೂ ಕಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಪೇಸ್ಟ್ ಆಗಬೇಕು. ಇಲ್ಲಾಂದರೆ ನಾವು ಹಪ್ಪಳ ಹಾಕುವಾಗ ಏನಾಗುತ್ತೆ, ಆ ಟೊಮೆಟೊ ಕಟ್ ಮಾಡಿರೋದು ಆ ಥರ ಪೀಸಸ್ ಬಂದುಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಚೆನ್ನಾಗಿ ಪೇಸ್ಟ್ ರೆಡಿ ಮಾಡ್ಕೋಬಹುದು. ಸ್ವಲ್ಪ ಸ್ಮೂತ್ ಆಗಿಲ್ಲ ಅಂತಂದರೆ ನೀವು ಜರಡಿಯಲ್ಲಿ ಬೇಕಾದರೂ ಇನ್ನೊಂದು ಸ್ವಲ್ಪ ಇದನ್ನು ಸ್ಟೇನ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟು ನಾನಿಲ್ಲಿ ನೀರು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ನಾವು ಕುದಿಸ್ಕೋಬೇಕು. ಅದಾದ ನಂತರ ನಾವು ಸಬ್ಬಕ್ಕಿ ಹಾಕೋಬೇಕು. ನಾನಿಲ್ಲಿ ನೀರಿನ ಅಳತೆ ಹೇಳಬೇಕು ಅಂತಂದರೆ 1 ಗ್ಲಾಸ್ ಸಬ್ಬಕ್ಕಿಗೆ 5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೋಬೇಕು. ನಾನಿಲ್ಲಿ 2 ಗ್ಲಾಸ್ ಸಬ್ಬಕ್ಕಿ ತೊಗೊಂಡಿದ್ದೆ ಅಲ್ಲ, ಸೊ ಹಂಗಾಗಿ 10 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ನೀರೆಲ್ಲನೂ ಹೆಸರು ಬಂದ ಮೇಲೆ ನಾವು ಈ ಸಾಬುದಾಣಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಚೆನ್ನಾಗಿ ಬಿಸಿ ಆಗದೇನೆ ನಾವು ಸಾಬುದಾಣಿಯನ್ನು ಹಾಕ್ಕೊಂಡ್ರೆ ಸ್ವಲ್ಪ ಗಂಟಾಗಕ್ಕೆ ಶುರು ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಯ್ದಾದ್ಮೇಲೆ ನಾವು ಈ ಸಾಬುದಾಣಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸಾಬುದಾಣಿ ಎಲ್ಲನೂ ಪೂರ್ತಿಯಾಗಿ ಸಪ್ರೇಟ್ ಆಗಿದೆ ಅಂತ ಅಂದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಟೊಮ್ಯಾಟೊ ಪ್ಯೂರಿಯನ್ನು ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಯಾಕಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸಬ್ಬಕ್ಕಿ ಅಲ್ವಾ, ಬೇಗ ಅಂಟ್ಕೊಳ್ಳುತ್ತೆ ಪಾತ್ರೆಗೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ನಾವು ಟೋಟಲಾಗಿ ಒಂದು 20 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಸೊ ಆ 20 ನಿಮಿಷದಲ್ಲಿ ಒಂದು 15 ನಿಮಿಷ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತಲ್ಲ, ಆವಾಗ ಖಾರದ ಪುಡಿಯನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ಪೂನ್ ಆಗೋಷ್ಟು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ಥರ ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಿದು. ಒಂದು 5 ನಿಮಿಷ ಆದಮೇಲೆ ಇನ್ನೇನು ಗ್ಯಾಸ್ ಆಫ್ ಮಾಡ್ಕೋಬೇಕು ಅಂತ ಅನ್ನೋ ಟೈಮಲ್ಲಿ ನಾವು ಇದಕ್ಕೆ ಉಳಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸೇರಿಸ್ಕೋಬೇಕು. ಸೊ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕು. ಆಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಇಂಗು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇಂಗು ಹಾಕ್ಕೊಂಡ್ರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇಂಗನ್ನು ಸೇರಿಸ್ಕೋಬೇಕು. ಈ ಉಪ್ಪು ಜೀರಿಗೆ ಅದೆಲ್ಲನೂ ನಾವು ಖಾರದ ಪುಡಿ ಸೇರಿಸ್ಕೊಂಡ್ವಲ್ಲ, ಆವಾಗೇ ಸೇರಿಸ್ಕೋಬೋದಾಗಿತ್ತಲ್ಲ ಅಂತ ಅನ್ನೋದು ನಿಮ್ಮ ಕ್ವಶನ್ ಆಗಿರ್ಬೋದು. ಸೊ ಆವಾಗಲೇ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಈ ಹಪ್ಪಳದ್ದು ಕಲರ್ ಏನನ್ನತ್ತಲ್ಲ ಅದು ಒಂದು ಸ್ವಲ್ಪ ಡಲ್ ಆಗುತ್ತೆ. ಯಾಕಂದರೆ ನಾವು ಜೀರಿಗೆ ಲಾಸ್ಟಲ್ಲಿ ಸೇರಿಸೋದೇ ಅದೇ ಕಾರಣಕ್ಕೆ. ಜೀರಿಗೆ ಮುಂಚೆನೇ ಸೇರಿಸ್ಕೊಂಡ್ರೆ ಹಪ್ಪಳ ಒಣಗಿದ ಮೇಲೆ ಒಂದು ಸ್ವಲ್ಪ ಕಪ್ಪಾಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಗ್ಯಾಸ್ ಆಫ್ ಮಾಡೋ ಟೈಮಲ್ಲೇ ಹಾಕೋಬೇಕು. ಆಮೇಲೆ ನಾನಿಲ್ಲಿ ಒಂದು ಬಾಟ್ಲಲ್ಲಿ ನೀರನ್ನು ಹಾಕಿ ಇಟ್ಕೋತಾ ಇದ್ದೀನಿ. ಯಾಕಂತಂದರೆ ಹಪ್ಪಳ ಮಾಡುವಾಗ ಟೆಕ್ಸ್ಚರ್ ಮತ್ತು ಗಟ್ಟಿ ಆಯಿತು ಅಂದರೆ ಸೇರಿಸ್ಕೊಳ್ಳೋಕ್ಕೆ ಅಂತ ನಾನು ಬಿಸಿನೀರನ್ನು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಂಡೆ. ಸೊ ನೆಕ್ಸ್ಟ್ ಇಲ್ಲಿ ಇದು ಒಂದು ಸ್ವಲ್ಪ ತಣ್ಣಗಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದಕ್ಕೆ ನಿಂಬೆ ರಸ ಸೇರಿಸ್ಕೋಬೇಕು. ನಾನು 1 ನಿಂಬೆ ರಸನ ಸೇರಿಸ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಒಂದು 50% ಆಗುವಷ್ಟು ತಣ್ಣಗಾಗಿರಬೇಕಿದು. ಒಂದು ಸ್ವಲ್ಪ ಬಿಸಿ ಇರುವಾಗೇ ನಾವು ಇದನ್ನು ಹಪ್ಪಳ ಮಾಡ್ಕೋಬೇಕು. ಸೊ ಇವಾಗ ನೆಕ್ಸ್ಟು ನಾನಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಹಪ್ಪಳ ಹಾಕ್ತಾಯಿದ್ದೀನಿ. ನಾವು ಬೆಳಗ್ಗೆ ಬಿಸಿಲು ಶುರು ಆಗೋಕ್ಕೂ ಮುಂಚೆನೇ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಒಣಗುತ್ತೆ. ಸಂಜೆವರೆಗೂ ಒಂದು ಅರ್ಧ ಸೌಟ್ ಹಾಕಿ ಈ ಥರ 1 ರೌಂಡು ತಿರುಗಿಸ್ಬೇಕು. ಇದನ್ನು ನೋಡಿದ್ರೆ ತುಂಬ ದಪ್ಪ ಆಗುತ್ತೇನೋ ಅಂತ ಅನ್ಸುತ್ತಲ್ಲ, ಸೊ ಇಲ್ಲ. ಸೊ ಇದು ತುಂಬಾ ಚೆನ್ನಾಗಿ ತೆಳ್ಳಗಾಗುತ್ತೆ ಹಪ್ಪಳ. ಇನ್ನೂ ತೆಳ್ಳಗೆ ಹಾಕ್ಕೊಂಡ್ರೆ ಅದು ಒಣಗಿದ ಮೇಲೆ ನಾವು ಕೈಯಲ್ಲಿ ಹಿಡಿದ್ರೇ ಮುರಿದ್ಬಿಡುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಒಂದು ಸ್ವಲ್ಪ ದಪ್ಪನೇ ಹಾಕೋಬೇಕು.
ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೇ ಹಪ್ಪಳ ಹಾಕ್ಕೊಂಡಿದ್ದೀನಿ. ಬಟ್ಟೆ ಮೇಲೆ ಬೇಕಾದರೆ ಹಾಕ್ಕೋಬಹುದು, ಬಟ್ ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ತಿರುಗಿಸಿ ಹಾಕುವಾಗ ಮತ್ತೆ ಅದಕ್ಕೊಂದು ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಆಮೇಲೆ ನಾವು ಹಪ್ಪಳ ಎಲ್ಲನೂ ತಿರುಗಿಸಿ ಹಾಕ್ಕೋಬೇಕಾಗುತ್ತೆ. ಅದೆಲ್ಲನೂ ಮತ್ತೆ ಡಬಲ್ ಆಗುತ್ತೆ ಕೆಲಸ. ಸೊ ಹಂಗಾಗಿ ಆದಷ್ಟು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಳಗ್ಗೆ 7:15 ನಾನು ಹಪ್ಪಳ ಹಾಕಿಬಿಟ್ಟಿದ್ದೆ. ಆಮೇಲೆ ನಾನು ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಹೋಗಿ ಒಂದು ಸ್ವಲ್ಪ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ ಈಸಿಯಾಗಿ ಬರ್ತಾಯಿದೆ ತೆಗೆಯೋಕ್ಕೆ. ಸೊ ಈ ಥರ ತಿರುಗಿಸ್ಕೊಂಡು ಹಾಕ್ಕೋಬೇಕು. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಚೆನ್ನಾಗಿ ಒಣಗುತ್ತೆ ಇದು. ಅಂದರೆ ನಾವು ಒಂದು ದಿವಸದಲ್ಲೇ ಪೂರ್ತಿಯಾಗಿಯೇ ಚೆನ್ನಾಗಿ ಒಣಗಿಸ್ಕೊಂಡ್ಬಿಡ್ಬೋದು ಸ್ವಲ್ಪ ಬೇಗ ಹಾಕಿದ್ರೆ. ನೋಡಿ ಇವಾಗ ಪೂರ್ತಿಯಾಗಿ ಒಣಗಿದೆ, ಎಲ್ಲ ಹಪ್ಪಳನೂ ಚೆನ್ನಾಗಿ ಒಣಗಿದೆ. ಇವಾಗ ಇದನ್ನು 1 ವರ್ಷಗಟ್ಟಲೆ ನಾವು ಇಟ್ಕೊಂಡು ಯಾವಾಗ ಬೇಕು ಆವಾಗ ಎಣ್ಣೆಯಲ್ಲಿ ಕರ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ. ನೋಡಿ ನಾನಿಲ್ಲಿ ಎಣ್ಣೆಲಿ ಕರೆದು ಕೂಡ ತೋರಿಸ್ತಾ ಇದ್ದೀನಿ. ಇದೊಂದು 3 ಸೆಕೆಂಡ್ ಬಿಟ್ಟರೆ ಸಾಕು ರೆಡಿ ಆಗುತ್ತೆ. ಯಾಕಂದರೆ ಸಾಬುದಾಣೆ ಹಪ್ಪಳ ಅಲ್ವಾ, ತುಂಬ ಹೊತ್ತು ಬಿಟ್ಟರೆ ಇದು ಹೊತ್ತೋಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತೆಗಿಬೇಕು. ನಾವು ಇದನ್ನು ಬಿಸಿಲು ಇರುವಾಗನೇ ಅಂದರೆ ಬೇಸಿಗೆಯಲ್ಲೇ ಈ ಥರದ ಹಪ್ಪಳ ಎಲ್ಲನೂ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಟೆನ್ಷನ್ ಫ್ರೀಯಾಗಿ ಸ್ನ್ಯಾಕ್ಸಿಗೆ ಅದಕ್ಕೆಲ್ಲನೂ ಅರ್ಜೆಂಟಾಗಿ ಬೇಕಿದ್ದರೆ ಈ ಥರದ ಹಪ್ಪಳ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿದ್ರಲ್ಲ ತುಂಬ ಚೆನ್ನಾಗಾಗಿತ್ತು ಹಪ್ಪಳ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಾಗಿದೆ. ಈ ಥರ ಮಧ್ಯದಲ್ಲಿ ಮಣಿ ಥರ ಬಂದಿದೆ ಸಾಬುದಾಣಿದೆಲ್ಲನೂ. ಇದನ್ನು ಪೌಡ್ರ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು, ಬಟ್ ಈ ಥರ ಮಾಡಿದ್ರೇ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಬಾಯಲ್ಲಿ ಇಟ್ಟ ತಕ್ಷಣ ಕರಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಯೂಟ್ಯೂಬಿಂದ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಎಂಡ್ವರೆಗೂ ಇಂಟ್ರೆಸ್ಟಿಂದ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.